ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಕರ್ನಾಟಕದಲ್ಲಿರೋ ಸ್ವರ್ಗನ ಟ್ರೆಕ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ತಪ್ಪದೇ ನೋಡಿ ವೀಕ್ಷಕರೇ. ಈ ಸ್ವರ್ಗನ ನೀವು ಲೈಫಲ್ಲಿ ಒಂದು ಟೈಮ್ ಆದರೂ ಟ್ರಕ್ ಮಾಡಲೇಬೇಕು ವೀಕ್ಷಕರೇ. ಆ ಸ್ವರ್ಗದ ಹೆಸರೇ ಈ ಕುದುರೆಮುಖ ಟ್ರಕ್ಕಿಂಗು ವೀಕ್ಷಕರೇ. ಈ ಕುದುರೆಮುಖ ಟ್ರಕ್ಕಿಂಗ ನೀವೇನಾದ್ರು ಲೈಫಲ್ಲಿ ಮಾಡಿಬಿಟ್ರೆ ವೀಕ್ಷಕರೇ, ಅಷ್ಟು ನಿಮಗೆ ಒಂದು ಆಯಸ್ ಒಂದು 5-10 ವರ್ಷ ಜಾಸ್ತಿನೇ ಬರ್ಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಮತ್ತೆ ಆ ಥರ ನಿಮಗೆ ವ್ಯೂ ಸಿಗುತ್ತೆ, ನೋಡಕ್ಕೆ ಸಿಗಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಟ್ರೆಕ್ ಮಾಡೋಕ್ಕೆ ಅಂದರೆ 9 ಕಿಲೋಮೀಟರ್ ಟ್ರೆಕ್ ಮಾಡೋದಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ನ ನೀವು ಮಾಡಲೇಬೇಕು ವೀಕ್ಷಕರೇ. ಆ ಪ್ರತಿಯೊಬ್ಬರು 2025 ಯಾರ್ಯಾರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮಾಡಿರೋರು ಇನ್ನೊಂದ್ಸರಿ ಮಾಡಬೇಕು. ಯಾವ ಥರ ಪರ್ಮಿಟ್ ತಗೋಬೇಕು, ಎಷ್ಟು ಪ್ರೈಸು, ಏನೇನು ಗೈಡ್ಲೈನ್ಸು, ಯಾವ ಥರ ರೂಟ್ ಮ್ಯಾಪು, ಯಾವ ಥರ ಹೋಗಬೇಕು ಅಲ್ಲಿಗೆ ಅನ್ನೋ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿನ ನಾನು ನನ್ನ ಚಾನಲಿಂದ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ನಿಮಗೇನೆ ಯಾವ ಥರ ನೀವು ಪ್ಲಾನ್ ಮಾಡ್ಕೋಬೇಕು ಈ ಕುದುರೆಮುಖ ಟ್ರಕ್ಕಿಂಗ್ನ ಅಂತ ನಿಮಗೇನೆ ಇನ್ಫಾರ್ಮೇಷನ್ ತಿಳ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೆಲ್ಪ್ ಮಾಡಿ ಪ್ರತಿಯೊಬ್ಬರು. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋನೇ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಮೊದಲೇ ಹೇಳ್ದಂಗೆ ಈ ಕುದುರೆಮುಖ ಟ್ರೆಕ್ಕಿಂಗ್ ಇದೆಯಲ್ಲ, ಇದೊಂಥರ ಸ್ವರ್ಗನೇ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾನು ಮಾಡಿರೋದು ಒಂದು 5-6 ಇಯರ್ಸ್ ಬ್ಯಾಕ್, ಅಂದರೆ ಆಲ್ಮೋಸ್ಟ್ ಒಂದು 2019 ನಾನು ಮಾಡಿರೋ ಟ್ರೆಕ್ಕಿಂಗ್ ಆ್ಯಕ್ಚುಲಿ. ಆ ಎಕ್ಸ್ಪೀರಿಯನ್ಸ್ನೆಲ್ಲ ಹಿಡ್ಕೊಂಡು ಪ್ಲಸ್ ಈಗ 2025-2026 ಏನೇನು ಅಪ್ಡೇಟ್ ಆಗಿದೆ, ಏನೇನು ಚೇಂಜಸ್ ಆಗಿದೆ, ನೀವೇನೇನು ಫಾಲೋ ಮಾಡ್ಕೋಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೀವೇನಾದ್ರು ಕುದುರೆಮುಖ ಈ ಟ್ರಕ್ ಮಾಡಿದ್ರೆ ನೀವು ಒಂಥರ ಸ್ವರ್ಗನೇ ವೀಕ್ಷಣೆ ಮಾಡಿದ ಥರ ಆಗುತ್ತೆ ವೀಕ್ಷಕರೇ. ಹೋಗಿ ಬಂದಿರೋ ಥರನೇ ಫೀಲ್ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ, ಅನ್ನೋದು ಬ್ಯೂಟಿಫುಲ್ ಟ್ರಕ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದನ್ನ ಬೆಸ್ಟ್ ಟೈಮಲ್ಲಿ ನೀವು ಟ್ರಕ್ ಮಾಡಬೇಕು ಅಂತಿದ್ದರು, ಯಾರು ನಿಮ್ಮ ತಲೆಗೆ ಓಕೆ ನಾನು ಮಾಡಲೇಬೇಕು ಅಂತಿದ್ದರು, ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಅಂದರೆ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನವಂಬರ್ ಮತ್ತು ಡಿಸೆಂಬರಲ್ಲಿ ತುಂಬಾ ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಕ್ಟೋಬರಲ್ಲಿ ಮಾಡಿದ್ರು ಓಕೆನೇ, ಬಟ್ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಅವಾಗ ನಿಮಗೆ ಸ್ಲಿಪ್ಪರ್ ಆಗಲಿ, ಲೀಚಸ್ ಆಗಲಿ ಸ್ವಲ್ಪ ಇರ್ತವೆ. ನವಂಬರ್, ಡಿಸೆಂಬರಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಅಷ್ಟು ಗ್ರೀನರಿ ಇರುತ್ತೆ. ಗ್ರಾಸ್ಗಳಂತೂ ಒಂದು 3-4 ಫೀಟ್ ಇರ್ತವೆ. ನಿಮ್ಮ ಹೈಟಿಗೆ ಗ್ರಾಸ್ ಇರುತ್ತೆ. ಅದ್ರ ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಿರ್ತೀರ. ಆ ಫೀಲೇ ಒಂಥರ ಬೇರೆ ಥರ. ಫೋಟೋಜೆನಿಕ್ ಎಲ್ಲ ಇದ್ದರೆ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಳಕ್ಕಾಗಲಿ, ವಿಡಿಯೋ ಮಾಡ್ಕೊಳಕ್ಕಾಗಲಿ, ರೀಲ್ಸ್ ಮಾಡೋಕ್ಕಾಗಲಿ ಸೂಪರ್ ಪ್ಲೇಸು ವೀಕ್ಷಕರೇ. ಹಾಗಾಗಿ ಆ ಥರ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಪ್ಲಾನ್ ಮಾಡೋ. ಫಸ್ಟ್ ನಾನು ಹೇಳ್ತಾ ಇರೋದು ಟಿಪ್ಸ್ ಬಂದ್ಬಿಟ್ಟು ಬೆಸ್ಟ್ ಟೈಮ್ ಟು ವಿಸಿಟ್. ಪ್ಲಾನ್ ಮಾಡ್ಕೊಂಡಿದ್ರೆ ನವಂಬರ್, ಡಿಸೆಂಬರ್, ಜನವರಿ ಟೈಮಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಜನವರಿ, ಫೆಬ್ರವರಿನೂ ಸ್ವಲ್ಪ ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ ತುಂಬಾ ಬಿಸಿಲು, ಸ್ವಲ್ಪ ಗ್ರಾಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ ಆ್ಯಕ್ಚುಲಿ. ಜನವರಿ ಟೈಮಲ್ಲಿ ಓಕೆ, ಬಟ್ ಫೆಬ್ರವರಿ ಟೈಮಲ್ಲಿ ಪ್ಲಾನ್ ಮಾಡೋಕೆ ಹೋಗ್ಬಿಡಿ. ಫೆಬ್ರವರಿ ಪ್ಲಾನ್ ಮಾಡಿದ್ರೆ ನಿಮಗೆ ಆ ಗ್ರೀನರಿ, ಆ ಸ್ವರ್ಗ ಥರ ವ್ಯೂ ಸಿಗಲ್ಲ ನಿಮಗೆ. ನೀವು ಟ್ರಕ್ ಮಾಡ್ಬೋದು, ಬಟ್ ಅಷ್ಟು ಫೀಲ್ ಆಗಲ್ಲ. ಫೀಲ್ ಮಾಡ್ಕೋಬೇಕು ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನೀವು ಹೋಗಿ ವೀಕ್ಷಕರೇ. ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ, ಸೂಪರ್ ಆಗಿತ್ತು ಆ್ಯಕ್ಚುಲಿ. ಡಿಸೆಂಬರ್ ಟೈಮಲ್ಲೇ ನಾವು ಹೋಗೋ ಟೈಮಲ್ಲಿ ಅಷ್ಟು ಗ್ರೀನರಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ನವಂಬರ್ ಟೈಮಲ್ಲಿ ಪ್ಲಾನ್ ಮಾಡಿಕೊಂಡ್ರೆ ನೀವು ಸೂಪರ್ ಆಗಿರುತ್ತೆ ವೀಕ್ಷಕರೇ. ಈಗ ನೆಕ್ಸ್ಟ್ ನೀವು ಏನಾದ್ರು ಹೋಗ್ತಿದ್ದೀರಾ, ಯಾವ ಥರ ಪ್ಲಾನ್ ಮಾಡ್ಕೋಬೇಕು? ಫಸ್ಟು ವೀಕ್ಷಕರೇ, ನೀವು ಆನ್ಲೈನಿಗೆ ಹೋಗಿ ಪರ್ಮಿಟ್ ತಗೋಬೇಕು. ಅಂದರೆ ಈಗೆಲ್ಲ ಪ್ರತಿಯೊಬ್ಬರಿಗೂ ಪರ್ಮಿಟ್, ಎಲ್ಲ ಫಾರೆಸ್ಟಲ್ಲಿ ಯಾವ್ಯಾವ ಇವಿದಾವೆ, ಟ್ರಕ್ಕಿಂಗ್ ಇದಾವೆ, ಎಲ್ಲದಕ್ಕೂ ಪರ್ಮಿಟ್ ತಗೋಬೇಕು ವೀಕ್ಷಕರೇ. ಆ ಪರ್ಮಿಟಿಗೆ ನಾನು ಇದು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ ವೀಕ್ಷಕರೇ, aranyavihara.karnataka.government. ಅಲ್ಲಿ ಹೋದರೆ ನಿಮಗೆ ಈಸಿ ಬುಕ್ಕಿಂಗು, ಒಂದು 4-5 ಸ್ಟೆಪ್ಸ್ ಹೊಡೆದ್ರೆ ಸಾಕು. ಈಸಿ ಬುಕ್ಕಿಂಗು, ಎಲ್ಲರ ಹೆಸರು, ಎಲ್ಲ ಗೌರ್ಮೆಂಟ್ ID ಎಲ್ಲ ಹಾಕ್ಬಿಟ್ಟು ಅಲ್ಲಿ ಅಮೌಂಟ್ ಬರುತ್ತೆ. ಏನು GST ಎಕ್ಸ್ಟ್ರಾ ಚಾರ್ಜ್ ಕಟ್ಟಂಗಿಲ್ಲ. 575 rupees ಫಾರ್ ಎಲ್ಲ ಮೋರ್ ದೆನ್ 12 ಇಯರ್ಸ್ ಎಲ್ಲರಿಗೂ. ನಿಮಗೆ ಅಲ್ಲಿ ಬಿಲೋ 5 to 12 ಇಯರ್ಸ್ಗೆ, ಮೋರ್ ದೆನ್ 5 ಇಯರ್ಸಿಗೆ ಮಾತ್ರ ಅಲೋಡು. ಅವರಿಗೆಲ್ಲ ನಿಮಗೆ 475 ಇರುತ್ತೆ ವೀಕ್ಷಕರೇ. ಒಂದು ಅಲ್ಲಿ ವಿತ್ ಗೈಡ್, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟ್ರಕ್ಕಿಂಗ್ಗಳಿಗೆಲ್ಲ ಗೈಡು ಮ್ಯಾಂಡೇಟ್ರಿ ವೀಕ್ಷಕರೇ. ಅದನ್ನು ಅಲ್ಲೇ ಡಿಪಾರ್ಟ್ಮೆಂಟಲ್ಲಿ ಅಲ್ಲೇ ಅರೇಂಜ್ ಮಾಡ್ತಾರೆ ವೀಕ್ಷಕರೇ. ನೀವು ಇಷ್ಟು ಅಮೌಂಟ್ ಆಲ್ಮೋಸ್ಟ್ ಎಲ್ಲ 575 rupees ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ ನಿಮಗೆ ಎಷ್ಟು ಕಟ್ಸ್ಕೊಂತಾರ ಗೊತ್ತಿಲ್ಲ. ಅಂದರೆ ಫಾರೆಸ್ಟ್ ಆಫೀಸಲ್ಲಿ ನಾವು ಹೋದಾಗ ನಮಗೆ ಆನ್ಲೈನ್ ಇರಲ್ಲ. ನಾವು ಅಲ್ಲಿ ಫಾರೆಸ್ಟ್ ಆಫೀಸಿಗೆ ಹೋಗಿ 500 ರೂಪಾಯಿ ಕಟ್ಟಿದ್ವಿ. ಆಗಲೇ ನಾವು 500 rupees ಕಟ್ಟಿದ್ವಿ ಅಂದರೆ ಲೆಕ್ಕ ಹಾಕೊಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲ 600 rupees ಆಗಿದೆ ಅಂತಲೂ ಎಲ್ಲ ವೆಬ್ಸೈಟಲ್ಲಿ ಬರ್ಕೊಂಡಿದ್ದಾರೆ. ಬಟ್ ನಾನು ವೆಬ್ಸೈಟಲ್ಲಿ ಬುಕ್ ಮಾಡಿರೋ ಪ್ರಕಾರ ಇದು 575 rupees ಅಲ್ಲಿ ಬುಕ್ಕಿಂಗು. ಪ್ಲಸ್ ಅಲ್ಲಿ ಹೋದ್ಮೇಲೆ ನಿಮಗೆ ಒಂದು 50 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್, ಅದೆಷ್ಟು ತಗೊಳ್ತಾರೋ ಗೊತ್ತಿಲ್ಲ. ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಅಲ್ಲಿ ಇದು ಮಾಡ್ಕೊಬೇಕು. ಯಾರೇ ಹೋಗೋದಿದ್ರು ವೀಕ್ಷಕರೇ, ಇನ್ನೊಂದು ಏನಂದರೆ ನೀವೆಲ್ಲ ಹೋಗ್ತಿದ್ದೀರಾ, ಇನ್ನೊಂದು ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಅಂದರೆ ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ ಅವರು. ಒಂಥರ ತತ್ಕಾಲ್ ಥರ ಬಿಫೋರ್ ಅಂದರೆ 10 o'clock ಅವರು
50% ಮತ್ತೆ ಅಂದರೆ ಪರ್ ಡೇಗೆ 300 ಪರ್ಸನ್ಸ್ನ ಮಾತ್ರ ಅಲೋ ಮಾಡ್ತಾರೆ ಟ್ರೆಕ್ಕಿಂಗಿಗೆ. ಅದಲ್ಲದೆ 50ನ ಆ್ಯಡ್ ಮಾಡ್ತಾರೆ, ಅಂದರೆ ವೀಕೆಂಡ್ ಲೋಕಲ್ ಪೀಪಲ್ಗಳಾಗಲಿ ಅಥವಾ ನಿಮ್ಮ 50 ಪೀಪಲ್ ಯಾರು ಸಡನ್ನಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅವರಿಗೆ ನೀವು ನಾಳೆ ಪ್ಲ್ಯಾನ್ ಹೋಗ್ತಾ ಇದ್ದೀರ ಅಂದರೆ ಇವತ್ತು ಅವರಿಗೆ ಒಂದು ತತ್ಕಾಲ್ ಥರ 50%ಗೆ ಮಾತ್ರ ಅಲೋಡ್ ಇರುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಯಾವ್ದಾದ್ರು ಹೋಮ್ ಸ್ಟೇ ಆಗಿದ್ರೆ ಅಲ್ಲಿ ಆ ಹೋಮ್ ಸ್ಟೇಗಳಿಗೆಲ್ಲ ಕನೆಕ್ಟ್ ಇರ್ತಾರೆ ಫಾರೆಸ್ಟ್ ಆಫೀಸರ್ಸು ಕುದುರೆಮುಖ. ಅಲ್ಲಿ ಹೋದರೆ ಅವರಿಗೆ ನೀವು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವರಿಗೆ ಅಲ್ಲಿಂದ ಪರ್ಮಿಟ್ನ ತಗೋಬೋದು. ಅಂದರೆ ಎಕ್ಸ್ಟ್ರಾ 50 ಅಂದರೆ ಲೋಕಲ್ಸ್ಗಳಿಗೆಲ್ಲ ಅಲೋಡ್ ಇರುತ್ತೆ. ಅದಕ್ಕೋಸ್ಕರನೇ ಅವರು ಪರ್ ಡೇ 50 ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ 350 ಪರ್ ಡೇ ಇದ್ದೇ ಇರುತ್ತೆ ವೀಕ್ಷಕರೇ. ಅದನ್ನು ಕೂಡ ಟ್ರೈ ಮಾಡಿ. ಇದು ಆ್ಯಕ್ಚುಲಿ ಅವ್ರಿಗೆ ಕಾಲ್ ಮಾಡಿಕೊಂಡು ತತ್ಕಾಲ್ ಯಾವ ಥರ ಬುಕ್ಕಿಂಗು, ಆದರೆ ಟೈಮಿಂಗ್ ಹೇಳಿರೋ ಪ್ರಕಾರ 10 AM ಇಂದ ಅವರು ತತ್ಕಾಲ್ದು ಓಪನ್ ಮಾಡಿರ್ತಾರಂತೆ ಬುಕ್ಕಿಂಗು. ಅದನ್ನು ಕೂಡ ನೋಡ್ಕೊಳ್ಳಿ ಪ್ರೊಸೆಸ್ಸು. ಬಟ್ ಅಲ್ಲಿ ಹೆಲ್ಪ್ ಲೈನು ನಾನು ನಿಮ್ಮದು ಒಂದು ವಿಡಿಯೋಗೆ ಹೋದರೆ ನಾನು ಇಲ್ಲಿ ಅರಣ್ಯ ವಿಹಾರದ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಹೋದರೆ ಹೆಲ್ಪ್ ಲೈನ್ ಯಾವುದು, ಇಮೇಲ್ ID ಯಾವುದು, ಪ್ರತಿಯೊಂದು ನೀವು ಇನ್ಫಾರ್ಮೇಷನ್ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಅಂದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋಕ್ಕಿಂತ ಫಸ್ಟು ಅಷ್ಟೇ ನೀವು ಫಾರೆಸ್ಟ್ ರತ್ತು ಅಲ್ಲಿ ಏನಾದ್ರು ಅನ್ಸರ್ಕಮ್ಸ್ಟೆನ್ಸಸ್ ಏನಾದ್ರು ಇನ್ಸಿಡೆಂಟ್ಸ್ ನಡೀತಾ ಇದೆಯಾ ಅಥವಾ ಹೆವಿ ರೈನ್ಸ್ ಇದೆಯಾ ಅಲೋಡ್ ಇಲ್ವಾ ಪ್ರತಿಯೊಂದನ್ನು ತಿಳ್ಕೊಂಡು ಬುಕ್ ಮಾಡಿ ವೀಕ್ಷಕರೇ. ಆಮೇಲೆ ರಿಟರ್ನ್ ರೀಫೌಂಡಿಗೆಲ್ಲ ತುಂಬಾ ಕಷ್ಟಪಡೋಕ್ಕಿಂತ ಫಸ್ಟು ನಿಮಗೆ ಅಲೋಡ್ ಇದೆಯಾ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಟ್ರಕ್ನು ಬುಕ್ ಮಾಡಬೇಕಾದ್ರೂ ಅಲ್ಲ ಫೋನ್ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳಿ. ಈ ಟ್ರೆಕ್ಕಿಂಗ್ ಕುದುರೆಮುಖ ಶೋರ್ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಅಕ್ಟೋಬರಿಂದ ಓಪನ್ ಇರುತ್ತೆ. ಅಂದರೆ ಈಗ ಹೆವಿ ರೈನ್ಸ್ ಇರೋದಿಲ್ಲ, ಅಲೋನು ಮಾಡಲ್ಲ. ಅದು ಫಾರೆಸ್ಟು. ಸೊ ಇದು ತುಂಬಾ ಬಿಗ್ ಫಾರೆಸ್ಟ್ ವೀಕ್ಷಕರೇ. ಅಲ್ಲಿ ನಿಮಗೆ ಅನಿಮಲ್ಸ್ ಕೂಡ ಸಮ್ ಟೈಮು ಕಾಣ ಸಿಗ್ತವೆ. ಹಾಗಾಗಿ ಗೈಡು ಮ್ಯಾಂಡೇಟ್ರಿ. ಅದಕ್ಕೋಸ್ಕರನೇ ಅವ್ರು ಈ ಟೈಮಲ್ಲಿ ಅಲೋ ಮಾಡಲ್ಲ. ಮತ್ತು ಅಲ್ಲಿ ಒಂದು ಸೋಮಾವತಿ ಯಾವುದೋ ಒಂದು ರಿವರ್ ಕೂಡ ಹರಿಯುತ್ತೆ. ಅವೆಲ್ಲ ತುಂಬ ಹರಿತಾ ಇರ್ತವೆ. ನೀವು ಇದು ಮಾಡೋಕ್ಕಾಗಲ್ಲ. ನಿಮಗೊಂದು ಅಲ್ಲಿ ಹೋಗಬೇಕು 3-4 ರಿವರ್ ಸ್ಮಾಲ್ ರಿವರ್ ಥರ ಸಿಗ್ತವೆ. ಅವೆಲ್ಲ ತುಂಬ ಹರಿತಾ ಇದರಿಂದ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಅಕ್ಟೋಬರ್ ಹೊತ್ತಿಗೆ ಅದು ಕಮ್ಮಿ ಆಗಿರುತ್ತೆ ಫ್ಲೋ. ಹಾಗಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದು ನಿಮಗೆ ಈಗ ಸ್ಟಾರ್ಟಿಂಗು ಯಾವ ಥರ ನೀವು ಇಲ್ಲಿಂದ ಪ್ಲಾನ್ ಮಾಡ್ಕೋಬೇಕು, ಪರ್ಮಿಟ್ ಯಾವ ಥರ ತಗೋಬೇಕು ಅಂತ. ವಿತೌಟ್ ಪರ್ಮಿಟ್ ತಗೊಂಡು ಹೋಗಬೇಡಿ. ಇಲ್ಲಿಂದ ನೀವು ಅಲ್ಲಿ ಹೋಗಿ ಅಲ್ಲಿ ಆಫೀಸ್ ಹತ್ರ ನೀವು 2-3 ಗಂಟೆ ಇದು ಮಾಡಿಕೊಂಡ್ರು ಕ್ಯೂ ನಿಂತ್ರೂ ಸಿಗಲ್ಲ ಒಂದೊಂದು ಟೈಮು. ಅಲ್ಲಿ ಪರ್ಮಿಟ್ ಸಿಕ್ಕಿರೂ 50% ಇರೋದ್ರಿಂದ ಅಲ್ಲಿ ಲೋಕಲಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಲೋಕಲಿಗೆ ಪರಿಚಯ ಇದ್ದವರಿಗೆ ಕೊಟ್ಬಿಡ್ತಾರೆ 50. ಆಮೇಲೆ ನಿಮಗೆ ಅಲೋಡ್ ಇರಲ್ಲ, ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳ್ತಾರೆ. ಸುಮ್ಮನೆ ಎಲ್ಲ ಪ್ರತಿಯೊಂದು ಇದು ಮಾಡ್ಕೊಳಕ್ಕಿಂತ ಅಲ್ಲಿ ಹೋಗಿ ಆಚೆ ಬರೋಕ್ಕಿಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಫೋನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬುಕ್ಕಿಂಗ್ ಪ್ರೊಸೆಸ್ ಮಾಡಿಕೊಂಡು ವಿಸಿಟ್ ಮಾಡಿ ವೀಕ್ಷಕರೇ. ಈಗೆಲ್ಲ ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾರಿಗೂ ಅಲೋಡ್ ಮಾಡಲ್ಲ. ಅಲ್ಲಿ ಪ್ರತಿಯೊಂದು ರೂಲ್ಸ್ ಪ್ರಕಾರ ಹೋಗಿ ವೀಕ್ಷಕರೇ. ಇನ್ನೊಂದು ಏನು ಅಂದರೆ ವೀಕ್ಷಕರೇ, ನೀವು ಏನೇ ಕ್ಯಾರಿ ಇಲ್ಲಿಂದ ಹೊಡಬೇಕು ಅಂದ್ರೆ ಅಲ್ಲಿಗೆ ಈ ನಾರ್ಮಲ್ ಟ್ರಕ್ ಥರ ಅಲ್ಲ. ಅಂದರೆ ನೀವು ಬೆಳಗ್ಗೆ ಹೋಗಿ ಸಂಜೆ 6 ಗಂಟೆಗೆ ವಾಪಸ್ ಬರೋ ಟ್ರಕ್ಕು. ಅಲ್ಲಿ ಆ ಟ್ರಕ್ಕಲ್ಲಿ ನಿಮಗೆ ತಿನ್ನಕ್ಕೆ ಏನಾದ್ರು ಸಿಗುತ್ತೆ ಅನ್ನೋದನ್ನು ಏನು ಸಿಗಲ್ಲ. ವಾಟ್ರ್ ಬೇಕಾದ್ರೆ ಏನಾದ್ರು ಬೇಕಾದ್ರೆ ನದಿಲಿ ಹರಿತಾರ ನೀರು ಏನಾದ್ರು ಕುಡ್ಕೊಬೋದು. ಬಿಟ್ಟರೆ ನಿಮಗೆ ಏನು ಸಿಗಲ್ಲ ವೀಕ್ಷಕರೇ. ಅಲ್ಲಿ ಏನು ತಿನ್ನೋಕ್ಕೂ ಸಿಗಲ್ಲ, ಏನು ಸಿಗಲ್ಲ, ಹುಲ್ಲು ತಿನ್ಬೇಕಷ್ಟೇ. ಹಾಗಾಗಿ 2 ತಿಂಗಳು ನೀವು ಇಲ್ಲಿಂದ ಟ್ರಾವೆಲ್ ಮಾಡ್ತಿದ್ರೆ ಏನಾದ್ರು ಫ್ರೂಟ್ಸು ಪ್ರತಿಯೊಂದು ತಗೊಂಡೋಗಿ ವಾಟರು. ಇಲ್ಲ ಅಂದರೆ ನೀವು ಅಲ್ಲಿ ರೀಚ್ ಆದಮೇಲೆ ಅಲ್ಲೇ ಹೋಮ್ ಸ್ಟೇಗಳಿರ್ತವೆ, ಫಾರೆಸ್ಟ್ ಹತ್ರನೇ ತುಂಬ ಮನೆಗಳಿರ್ತವೆ. ಅವರು ಕೂಡ ನಿಮಗೆ ಫುಡ್ನ ಪ್ಯಾಕೆಟ್ ಮಾಡಿ ಕೊಡ್ತಾರೆ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲೇ ಲಂಚಿಗೂ ನಿಮಗೆ ಫುಡ್ನ ಕೊಡ್ತಾರೆ. 1 ಪರ್ಸನ್ಗೆ 150 ರೂಪೀಸ್ ಥರ. ಅಂದರೆ ಲಂಚು ಡಿನ್ನರ್ ಅಂದರೆ ಬ್ರೇಕ್ಫಾಸ್ಟು ಪ್ಲಸ್ ನಿಮಗೆ ಇದನ್ನ ಲಂಚನ್ನ ಪ್ಯಾಕ್ ಮಾಡಿ ಒಂದು ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ವೀಕ್ಷಕರೇ. ಅದನ್ನು ನೀವು ಮಾಡ್ಕೊಬೋದು. ಇಲ್ಲ ನಂಗೆ ಅದು ಆಗಲ್ಲ ಅಂದರೆ ನಿಮ್ಮ ಮನೆಯಿಂದಲೇ ನೀವು ಏನಾದ್ರು ಫ್ರೂಟ್ಸ್ ಆಗಲಿ, ಏನಾದ್ರು ಕಾಳುಗಳಾಗಲಿ, ಏನಾದ್ರು ಡ್ರೈ ಫ್ರೂಟ್ಸ್ ಆಗಲಿ ತಗೊಂಡು ಹೋಗಿ ವೀಕ್ಷಕರೇ. ಏನಕ್ಕೆ ಅಂದರೆ ಟ್ರಕ್ ಮಾಡ್ಕೊಂಡು ನೀವು ವಾಪಸ್ ಬರಬೇಕಾದ್ರೆ ನಿಮಗೆ ಎನರ್ಜಿ ಬೇಕು. ತುಂಬ ಜನ ಯಾರು ಏಜ್ಡ್ ಪೀಪಲ್ ಹೋಗಿರ್ತಾರೋ, ಕಿಡ್ಸ್ ಹೋಗಿರ್ತೀರೋ ಕರ್ಕೊಂಡು, ಅವಾಗ ಸುಮ್ಮನೆ ಇದನ್ನ ಇದು ಮಾಡ್ಕೊಬೇಡಿ. ಅಲ್ಲಿ ಟ್ರಕ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ಹೋಗಿ ಬರೋಕ್ಕೆ 8 ಅಂದರೆ ಹೋಗೋಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 6 ಅವರ್ಸ್ 7 ಅವರ್ಸ್ ಅಂದರೆ ಬರೋಕ್ಕೆ ಎಷ್ಟು ಅವರ್ಸ್ ಆಗಬೇಡ, 5 ಅವರ್ಸ್ ನಿಮಗೆ ಹೋಗೋಕ್ಕಾಗುತ್ತೆ. ಅಂದರೆ ವಾಪಸ್ ಬರೋಕ್ಕೂ ನಿಮಗೆ ಒಂದು 3 ಅವರ್ಸು 4 ಅವರ್ಸ್ ಬೇಕೇ ಬೇಕು. ಹಾಗಾಗಿ ನೀವು ಹೋಗಿ ಬರೋಕ್ಕೆ ಆಲ್ಮೋಸ್ಟ್ ನೀವು ಬೆಳಗ್ಗೆ 7 ಗಂಟೆಗೆ ಹೋದರೆ ಸಂಜೆ 5:30-6 ಗಂಟೆಗೆ ನೀವು ವಾಪಸ್ ಬರೋದು. ಹಾಗಾಗಿ ಪ್ರತಿಯೊಬ್ಬರೂ ಏನೇನು ತೊಗೊಂಡೋಗ್ಬೇಕು, ಥಿಂಗ್ಸು, ಫಸ್ಟ್ ಏಡ್ ಕಿಟ್ಸು ತೊಗೊಂಡೋಗಿ. ಬೇಕಾದರೂ ಎಲ್ಲ ಪ್ರತಿಯೊಂದು ಏಜ್ ಪೀಪಲ್ ಇದ್ರೆ ಏನಾದರೂ ಫಸ್ಟ್ ಏಡ್ ಕಿಟ್ಸು ತಗೊಂಡೋಗಿ. ಅದು ಬೇಕೇ ಬೇಕು. ಆಲ್ಮೋಸ್ಟ್ ಎಲ್ಲ ನಿಮಗಲ್ದಿದ್ರು ಬೇರೆಯವ್ರಿಗೆ ಏಟಾದ್ರೂ ಪ್ರಾಬ್ಲಮ್ ಆಗುತ್ತೆ. ಅದನ್ನು ತಗೊಂಡೋಗಿ. ಪ್ಲಸ್ ವಾಟರು 2 ಲೀಟರ್ ಆಫ್ ವಾಟರ್ ತಗೊಂಡೋಗಿ. ಪ್ಲಸ್ ನಿಮಗೆ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ನೀವೇನಾದ್ರು ಫ್ರೂಟ್ಸ್ಗಳಾಗಲಿ ಮತ್ತು ಫುಡ್ ಕ್ಯಾರಿ ಮಾಡೋದಾಗಲಿ ಇಷ್ಟೊಂದು, ಮತ್ತು ಗ್ಲೂಕೋಸ್ಗಳಾಗಲಿ ಅಥವಾ ಏನಾದ್ರು ಎನರ್ಜಿ ಡ್ರಿಂಕ್ಗಳನ್ನ ಪ್ಲೀಸ್ ತಗೊಂಡೋಗಿ ಕ್ಯಾರಿ ಮಾಡ್ಕೊಳ್ಳಿ. ಮತ್ತು ತುಂಬ ಜನವರಿ, ಫೆಬ್ರವರಿ, ಡಿಸೆಂಬರ್ ಟೈಮಲ್ಲಿ ಹೋಗೋರು ಸನ್ ಗ್ಲಾಸಸ್ ವೇರ್ ಮಾಡಿ, ಸನ್ಸೈನ್ ಇದನ್ನು ಕ್ರೀಮ್ ಎಲ್ಲ ತಗೊಂಡೋಗಿ. ಯಾರು ನಿಮಗೆ ಇದು ಅಲರ್ಜಿ ಇದ್ದವರು ಸನ್ ಇದನ್ನು
ಸೀಸನ್ಗೆ ತುಂಬ ಬಿಸಿಲಿಗಿದಾದರೂ ಅದನ್ನು ತಗೊಂಡೋಗಿ ವೀಕ್ಷಕರೇ. ತುಂಬಾ ಬಿಸಿಲಿರುತ್ತೆ. ನೀವು ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ಹೋದರೆ, ಅದೇ ಥರ ಅರ್ಲಿ ಮಾರ್ನಿಂಗ್ 7 o'clock ಹೋದರೆ ತುಂಬಾ ಚಳಿ ಇರುತ್ತೆ ಡಿಸೆಂಬರ್ ಟೈಮಲ್ಲಿ. ಆ ಚಳಿಲಿ ನೀವು ಎದ್ದು ಹೋಗಬೇಕು, ಅಷ್ಟು ಸಗದಾಗಿರುತ್ತೆ. ಮಾತ್ರ ಸೂಪರ್, ಸ್ವರ್ಗನೇ ನೋಡೋ ಥರ ಫೀಲ್ ಆಗುತ್ತೆ ವೀಕ್ಷಕರೇ. ನೀವೇನಾದ್ರು ನವಂಬರಲ್ಲಿ ಪ್ಲಾನ್ ಮಾಡ್ಕೊಳ್ಳಿ, ನವಂಬರ್ ಡಿಸೆಂಬರ್ ಒಂಥರ ಸ್ವರ್ಗದ ಹೋದ್ರೇ ಫೀಲ್ ಇರುತ್ತೆ. ಅಷ್ಟಾಯ್ತಾ? ಇದನ್ನೆಲ್ಲ ನೀವು ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ನೀವು ಎಲ್ಲ ಕ್ಯಾರಿ ಮಾಡ್ಕೋಬೇಕು. ಒಬ್ಬೊಬ್ರಿಗೂ ಗೈಡ್ ಅವರು 1:10 ಪೀಪಲ್ ಬರೋ ತನಕ 10ಗೆ ಒಂದೊಂದು ಗೈಡ್ನ ಕಳಿಸ್ತಾರೆ. ನೀವೊಂದು 4-5 ಜನ ಇದ್ರೆ ಇನ್ನೊಂದು ಟೀಮ್ ಬರೋ ತನಕ ಅವರಿಗೆ ಕಂಬೈನ್ ಮಾಡಿ ಅವರು ನಿಮ್ಮ ಜೊತೆ ಕಳಿಸ್ತಾರೆ ಒಂದೊಂದು ಗೈಡ್ನ ವೀಕ್ಷಕರೇ. 10 ಮೇಲಿದ್ರೆ 20 ಜನ ಇದ್ರೆ 2 ಗೈಡ್ನ ನಿಮಗೆ ಕಂಬೈನ್ ಮಾಡಿ ಕಳಿಸ್ತಾರೆ. ವೀಕ್ಷಕರೇ, ಗೈಡ್ ಇಲ್ದಲೇ ಹೋಗೋಕ್ಕಾಗಲ್ಲ. ಯಾಕೆಂದರೆ ಅದು ಅವರಿಂದಲೇ ಮ್ಯಾಂಡೇಟ್ರಿ ಗೈಡ್ ಇರುತ್ತೆ, ಅವರಿಂದಲೇ ಅವರಿಗೆ ದುಡ್ಡು ಹೋಗುತ್ತೆ. ಪ್ಲಸ್ ನಿಮಗೆ ನಿಮ್ಮ ಗೈಡ್ ಏನಾದ್ರು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ದಾರೆ ಅಂದರೆ ನೀವು ಒಂದು 500 ರೂಪಾಯಿ 1000 ರೂಪಾಯಿ ಕೊಡ್ಬೋದು ಅವರಿಗೆ. ನಮ್ಮ ಹತ್ರನೂ 500 ರೂಪಾಯಿ ಎಕ್ಸ್ಟ್ರಾ ಲಾಸ್ಟಿಗೆ ಇಸ್ಕೊಂಡಿದ್ರು ಅವರು. ಹಾಗಾಗಿ ನಿಮಗೆ ಇದ್ರ ಮೇಲೆ ನೀವು ಕೊಟ್ಟರೆ ಕೊಡಿ ವೀಕ್ಷಕರೇ. ಅವರು ತುಂಬ ಜನಗಳು ಹೆಲ್ಪ್ಫುಲ್ ಆಗಿ ಇರ್ತಾರೆ. ಹಾಗಾಗಿ ತುಂಬ ಒಳ್ಳೆ ಗೈಡ್ಗಳು. ಮೇಲೆಲ್ಲ ಹೋದಾಗ ನಿಮಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಸ್ವಲ್ಪ ಹೇಳ್ತಾರೆ ಅವರು. ಆ್ಯಕ್ಚುಲಿ ಅಲ್ಲಿ ನೀವು ಹಾರ್ಸ್ ಫೇಸ್ ಹತ್ರ ಹೋಗಿರ್ತಾರಲ್ಲ, ಹಾಗಾಗಿ ವೀಕ್ಷಕರೇ ಈ ಕುದುರೆಮುಖ ಟ್ರಕ್ ಇದೆಲ್ಲ ತುಂಬಾ ಫೇಮಸ್. ಅದೇನು ಕುದುರೆಮುಖ ಅಂತ ಬಂದಿದ್ದು ಅಂದರೆ ಆ ಇದರಲ್ಲಿ ಆ ಪೀಕಲ್ಲಿ ನಿಮಗೆ ಹಾರ್ಸ್ ಫೇಸಸ್ ಅಲ್ಲಿ ನಿಮಗೆ ಆ ಬೆಟ್ಟ ಮತ್ತು ಆ ಹಿಲ್ಲು ಕಾಣಿಸುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನ ಕುದುರೆಮುಖ ಅಂತ, ಕುದುರೆಮುಖ ಫೇಸ್ ಅಂತಾನೆ ಕರೆಯೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೀವು 2-3 ಕಿಲೋಮೀಟರ್ ಹೋಗ್ತಾ ಇದ್ದಂಗೆ ಆ ಪೀಕ್ ನಿಮಗೆ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಆ ಪೀಕ್ ಹತ್ರ ಹೋಗಬೇಕು ಅಂದರೆ ನೀವು ಇನ್ನೂ ಒಂದು 7-8 ಕಿಲೋಮೀಟರ್ ನಡಿಬೇಕಾಗುತ್ತೆ. ಹಾಗಾಗಿ ನಿಮಗೆ ಅದು ಅಷ್ಟು ಚೆನ್ನಾಗಿರೋದು. ಹಾಗಾಗಿ ಅದಕ್ಕೆ ಕುದುರೆಮುಖ ಅಂತ ಹೆಸರು ಬಂದಿದ್ದು ವೀಕ್ಷಕರೇ. ಈಗ ರೂಟ್ ಮ್ಯಾಪ್ ನೋಡ್ತಾ ಹೋಗೋಣ. ಹೇಗೆ ರೂಟ್ ಮ್ಯಾಪ್ ಅಂದರೆ, ಫಸ್ಟು ನೀವು ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಬಂದಿರ್ತೀರೋ ಅಥವಾ ಬಸ್ಸಲ್ಲಿ ಬಂದಿರ್ತೀರೋ, ಏನರಲ್ಲೇ ಬನ್ನಿ ವೀಕ್ಷಕರೇ. ಕಳಸ ಇಸ್ ದ ಮೇನ್ ಪಾಯಿಂಟು. ಆ ಕಳಸದಿಂದ ನಿಮಗೆ ಕುದುರೆಮುಖಕ್ಕೆ ನೀವು ಲೆಫ್ಟ್ ಹೋದರೆ, ನೀವು ಪೊಲೀಸ್ ಸ್ಟೇಷನ್ ಹತ್ರ ಹಿಂಗೆ ಹೋದರೆ ಅಲ್ಲಿಂದ 10 ಅಂದರೆ ಎಂಟ್ರೆನ್ಸ್, ಕುದುರೆಮುಖ ಎಂಟ್ರೆನ್ಸ್ 10 ಕಿಲೋಮೀಟ್ರಲ್ಲಿ ನಿಮಗೆ ಕುದುರೆಮುಖ ಟ್ರಕ್ ಎಂಟ್ರೆನ್ಸು ಸಿಗುತ್ತೆ ವೀಕ್ಷಕರೇ. ಕುದುರೆಮುಖಕ್ಕೆ ಇನ್ನೂ 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಇರುತ್ತೆ. ಅಲ್ಲಿಗೆ ನಿಮ್ಮ ಪ್ರೈವೇಟ್ ವೆಹಿಕಲ್ ಎಂಡ್ ವೀಕ್ಷಕರೇ. ಅಲ್ಲಿಗೆ ನಿಮ್ಮ ಪ್ರೈವೇಟ್ ವೆಹಿಕಲ್ ಹೋಗಲ್ಲ. ಅಲ್ಲಿಂದ ನೀವು 5 ಕಿಲೋಮೀಟರ್ ಜೀಪ್ ತಗೋಬೇಕು. ಎಲ್ಲಿಗೆ? ಮುಲೋಡಿ. ಓಕೆ, ಮುಲೋಡಿಗೆ. ಮತ್ತೆ ಅಲ್ಲಿ ಫಾರೆಸ್ಟ್ ಆಫೀಸ್ ಹತ್ರಕ್ಕೆ ಹೋಗೋ ತನಕ ನೀವು ಜೀಪ್ನ ತಗೋಬೇಕು ವೀಕ್ಷಕರೇ. ನಾನು ಹೇಳ್ದಂಗೆ ಕಳಸದಿಂದ ನಿಮಗೆ ಕುದುರೆಮುಖ ಎಂಟ್ರೆನ್ಸ್ಗೆ ನಿಮಗೆ 10 ಕಿಲೋಮೀಟರ್ ಇರುತ್ತೆ. ನಿಮಗೆ ಒಂದು 25 ರೂಪಾಯಿ ತಾಣ್ತಾರೆ. ಅಲ್ಲಿಂದ ನೀವು ಹೋಗ್ಬೋದು ವೀಕ್ಷಕರೇ. 15 ನಿಮಿಷಕ್ಕೆಲ್ಲ ಪ್ರೈವೇಟರು ತಗೊಂಡೋಗಿ ಬಿಡ್ತಾರೆ. ನೀವು ಹೊರನಾಡಿಗೆ ಹೋಗೋ ಬಸ್ ಯಾವುದಕ್ಕೆ ಹೋದರೂ ಕಳಸದಲ್ಲಿ ಇಳ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ನಿಮಗೆ ಪ್ರತಿಯೊಂದು ಟ್ರೈನ್ಗೆ ಏನಾಲೆಲ್ಲ ಹೋಗೋಕ್ಕಾಗಲ್ಲ. ಟ್ರೈನಲ್ಲಿ ಹೋದರೆ ನೀವು ಮಂಗಳೂರಿಗೆ ಬಂದು ಮಂಗಳೂರಿಂದ 100 ಕಿಲೋಮೀಟರ್ ಬರೋಕ್ಕಿಂತ ನನ್ನ ಪ್ರಕಾರ ಹೊರನಾಡಿಗೆ ತುಂಬ ಬಸ್ಸಸ್ಗಳಿದೆ. ಹೊರನಾಡಿಗೆ ಬೆಂಗಳೂರಿಂದ ಬರೋದು ಅಥವಾ ಯಾವುದೇ ಕಡೆ ಚಿಕ್ಕಮಗಳೂರಿಂದ ಬಂದ್ರೂ ಈಸಿ. ಚಿಕ್ಕಮಗಳೂರಿಂದನೂ ಒಂದು 78 ಕಿಲೋಮೀಟರ್ 70 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಅಲ್ಲಿಂದನೂ ಕೂಡ ಬರ್ಬೋದು ನೀವು. ಅದಾದಮೇಲೆ ವೀಕ್ಷಕರೇ ಕಳಸ ಆದಮೇಲೆ ಒಂದು 25 ರೂಪಾಯಿ ಕೊಟ್ಟು ಅದು ಎಂಟ್ರೆನ್ಸಿಗೆ ಹೋಗ್ತೀರಾ. ಎಂಟ್ರೆನ್ಸಿಂದ ವೀಕ್ಷಕರೇ ಎಲ್ಲ ಜೀಪ್ಗಳು ರೆಡಿ ಇರ್ತವೆ ವೀಕ್ಷಕರೇ. ಆ ಜೀಪ್ಗಳು ನಿಮಗೆ ಹೋಗೋಕ್ಕೆ ಬರೋಕ್ಕೆ ಅವರೇ ನಿಮ್ಮನ್ನ ಕರ್ಕೊಂಬರ್ತಾರೆ. ಪರ್ ಪರ್ಸನ್ 150 ರೂಪೀಸು. ಪ್ರೀ ಬುಕ್ ಅಂದರೆ ಯಾರ್ಯಾರು ಹೋಮ್ ಸ್ಟೇ, ತುಂಬ ಹೋಮ್ ಸ್ಟೇಗಳಿದ್ದಾವೆ ವೀಕ್ಷಕರೇ. ಕುದುರೆಮುಖದ ಹತ್ರ ನಿಯರ್ ಫಾರೆಸ್ಟ್ ಹತ್ರ ಫಾರೆಸ್ಟ್ ಆಫೀಸ್ ಇದೆಯಲ್ಲ, ಅಲ್ಲೆಲ್ಲ ತುಂಬಾ ಹೋಮ್ ಸ್ಟೇಗಳಿದ್ದಾವೆ. ನೀವೇನಾದರೂ ಹೋಮ್ ಸ್ಟೇಗಳನ್ನ ಬುಕ್ ಮಾಡಿದರೆ, ತುಂಬ ಹೋಮ್ ಸ್ಟೇಗಳು, ರಾಜೇಗೌಡ ಹೋಮ್ ಸ್ಟೇ ಅಂತ ಏನೇನೋ ತುಂಬ ಹೋಮ್ ಸ್ಟೇಗಳಿದ್ದಾವೆ. ನೀವು ಬುಕ್ ಮಾಡ್ಕೊಂಡು ಹೋಗಿದ್ರೆ ಅದು ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಯಾರು ಒಬ್ಬರು ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಹೋಗಿ ಅವರು ಹೋಮ್ ಸ್ಟೇ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಹೋಮ್ ಸ್ಟೇರೇ ತಗೊಂಡೋಗಿ ಜೀಪ್ನೆಲ್ಲ ಕಮ್ಮಿ ರೇಟಿಗೆ, ಅಂದರೆ ಒಂದು 600 ರೂಪಾಯಿಗೆಲ್ಲ ನಿಮಗೆಲ್ಲ ಅವರು ಬುಕ್ಕು ಮತ್ತು ಡ್ರಾಪ್ ಎರಡನ್ನೂ ಅರೇಂಜ್ ಮಾಡಿರ್ತಾರೆ ವೀಕ್ಷಕರೇ ಹೋಮ್ ಸ್ಟೇಯಿಂದನೇ. ಅದೂ ಒಂದು ಅಡ್ವಾಂಟೇಜ್ ಇದೆ. ಆ ಹೋಮ್ ಸ್ಟೇಲಿ ಯಾರು ಸ್ಟೇ ಆಗಿದ್ರೆ ಪ್ರತಿಯೊಬ್ಬರು ಈ ಅಡ್ವಾಂಟೇಜ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಯಾರು ಹೋಗಿಲ್ಲ, ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿದ್ದೀನಿ ಅಂದರೆ ವೀಕ್ಷಕರೇ, ರೀಚ್ ಆಗೋದು ಅಷ್ಟೇ ತುಂಬ ಇಂಪಾರ್ಟೆಂಟು. ನಾನು ಹೇಳ್ತಾ ಇದ್ದೀನಿ, ಮಿಡ್ ನೈಟ್ ರೀಚ್ ಆಗಿ ಅಥವಾ ಇಲ್ಲಾಂದರೆ ನೀವು ಅರ್ಲಿ ಮಾರ್ನಿಂಗು ಬಿಫೋರ್ 7 o'clock ರೀಚ್ ಆಗೋ ಥರ ಹೋಗಿ ವೀಕ್ಷಕರೇ. ಯಾರೇ ಟ್ರಕ್ ಮಾಡಬೇಕು ಅಂತಿದ್ದರು, ನೀವೇನಾದ್ರು ನಾನು 9 ಗಂಟೆಗೆ ರೀಚ್ ಆದೆ, 10 ಗಂಟೆಗೆ ರೀಚ್ ಆದೆ, 8 ಗಂಟೆ ಮೇಲೆ ರೀಚ್ ಆದೆ ಅಂದರೆ ಆ ಟ್ರಕ್ ಆಫೀಸ್ ಹತ್ರ ಫಾರೆಸ್ಟ್ ಆಫೀಸ್ ಹೋಗೋದಂಗೆ ನಿಮಗೆ 8:30 9 o'clock ಆಗುತ್ತೆ. ಅಲ್ಲಾದಮೇಲೆ ನಿಮಗೆ ಫಾರ್ಮ್ ಫಿಲ್ ಮಾಡಿ ಒಬ್ಬೊಬ್ಬರು ಎಲ್ಲ ಪ್ರತಿಯೊಬ್ಬರು ಫಿಲ್ ಮಾಡಿ ಕೊಟ್ಟು ಹೋಗೋ ಹೊತ್ತಿಗೆ ನಿಮಗೆ ಅಲ್ಲೊಂದು ಅರ್ಧ ಗಂಟೆ ಹೋಗುತ್ತೆ. ತುಂಬ ಜನ ಇದ್ರು ಅಂದ್ಕೊಳ್ಳಿ, ಅವಾಗ ಅಲ್ಲೊಂದು 2 hours ಹೋಗುತ್ತೆ. ಹಾಗಾಗಿ ನೀವು ಏನೂ ಕವರ್ ಮಾಡೋಕ್ಕಾಗಲ್ಲ. ನೀವು ಅಲ್ಲೋಗಿ ಪೀಕಲ್ಲಿ ಒಂದು 2 hours ಸ್ಪೆಂಡ್ ಮಾಡಬೇಕು. 2 to 3 hours ಅಂದರೆ 7ಗೆ ನೀವು ಫಾರೆಸ್ಟ್ ಆಫೀಸ್ ರೆಡಿಯಾಗಿ 7:30ಗೆಲ್ಲ ಬಿಡ್ತಾ ಇರಬೇಕು ವೀಕ್ಷಕರೇ. ಅದನ್ನು ನೀವು ಒಂದು ಮೈಂಡೆಡ್ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಟ್ರಕ್ ಮಾಡಬೇಕು ಅಂತಿದ್ದರು 7 ಒಳಗಡೆ ನೀವು ಅಲ್ಲಿ ಹೋದರೆ, ಫಾರೆಸ್ಟ್ ಆಫೀಸ್ ಹತ್ರ 7 ಒಳಗಡೆ ಹೋದರೆ ನೀವು 7:30 ಒಳಗೆಲ್ಲ ಫಾರೆಸ್ಟ್ ಆಫೀಸರ್ ಅಲೋ ಮಾಡ್ತಾರೆ. ಅಲ್ಲಿಂದ ನೀವು ಹೋದರೆ ನಿಮ್ಮದು ಬೆಸ್ಟ್ ಕ್ಲೀನಾಗಿ ಹೋಗಿ ನಾವು 7ಗೆ ರೆಡಿಯಾಗಿ ಹೋಗಿದ್ವಿ. 7ಇಂದ ನಮಗಿದ್ದಾಗ ಜಾಸ್ತಿ ಜನನೇ ಇರಲಿಲ್ಲ. ಆ್ಯಕ್ಚುಲಿ
ಹೋಗಿ ನಾವೆಲ್ಲ ಪರ್ಮಿಷನ್ ತೊಗೊಂಡು ಎಲ್ಲ ರೆಡಿ ಆದ್ವಿ. ಹೋಗಿ ಅಲ್ಲಿ ನಾವು 3 ಅವರ್ಸ್ ಇದ್ವಿ. ಅಲ್ಲಿ 3 ಅವರ್ಸ್ ಇದ್ದು ವಾಪಸ್ ಬರೋ ಹೊತ್ತಿಗೆ ನಮಗೇನೆ 5:30 ಆಗಿತ್ತು. ನಾವು 7ಗೆ ಹೋದರಿಗೆ ಲೆಕ್ಕ ಹಾಕೊಳ್ಳಿ. ಇನ್ನೆಲ್ಲ ತುಂಬ ಜನಗಳಿಗೆ ಎಷ್ಟು ಟೈಮ್ ತೊಗೋಬೋದು ಅಂತ. ಹಾಗಾಗಿ ಪ್ರತಿಯೊಂದು ಏನೇ ಮಾಡಬೇಕು ಅಂದರೆ ಇವೆಲ್ಲ ತುಂಬ ಸೇಫ್ಟಿ ಇಂಪಾರ್ಟೆಂಟು. ಯಾರೇ ಏಜ್ ಆದವ್ರು ಹೋಗಲಿ, ಅದು ಕಿಡ್ಸ್ಗೆ ಹೋಗಲಿ, ತುಂಬಾ ಸೇಫ್ಟಿ ತೊಗೊಳ್ಳಿ. ಬೇಗನೆ ಹೋಗಿ ಗೈಡ್ ಜೊತೆ ಕ್ಲೀನಾಗಿ ಕೇಳಿಕೊಂಡು ಪ್ರತಿಯೊಬ್ಬರು ವಾಪಸ್ ಬನ್ನಿ ವೀಕ್ಷಕರೇ. ಮತ್ತೆ ವೀಕ್ಷಕರೇ, ಇದಾದಮೇಲೆ ನಿಮಗೆ ಇಲ್ಲಿ ಬುಕ್ ಮಾಡ್ಕೊಂಡ್ರಲ್ಲ 150 per person. ಯಾರೇ ಬುಕ್ ಮಾಡ್ಕೊಂಡಿಲ್ಲ, ನಾವೇನು ಹೋಮ್ ಸ್ಟೇ ಹೋಗಿಲ್ಲ, ಡೈರೆಕ್ಟ್ ಟ್ರಕ್ ಹೋಗಿದ್ದೀವಿ ಅಂದರೆ ಡೈರೆಕ್ಟ್ ಅಲ್ಲಿ ಹೋಗಿ ಇಳಿದ ತಕ್ಷಣ ಎಂಟ್ರೆನ್ಸಿಗೆ ಅಲ್ಲಿಂದ 5 ಕಿಲೋಮೀಟರ್ ನಿಮಗೆ ಈ ಮುಲೋಡಿ ಮತ್ತು ಫಾರೆಸ್ಟ್ ಹತ್ರ, ಅಂದರೆ ಫಾರೆಸ್ಟ್ ಚೆಕ್ ಪಾಯಿಂಟ್ ಹತ್ರ ಹೋಗಲ್ಲ, ಮುಲೋಡಿ ಹತ್ರ ಪ್ಲೇಸಿಗೆ ತಂದು ಬಿಡ್ತಾರೆ ವೀಕ್ಷಕರೇ. ಅದು 5 ಕಿಲೋಮೀಟರ್ಗೆ 30 ಮಿನಿಟ್ಸ್ ತಗೊಳ್ತಾರೆ. ಒಂದು 30 ರೋಡ್ ಚೆನ್ನಾಗಿರಲ್ಲ. ಅಲ್ಲಿ ನಿಮಗೆ 150 ಅಂದರೆ ಕರ್ಕೊಂಡೋಗಿ ವಾಪಸ್ ತೊಗೊಂಬಂದು ಬಿಡೋಕ್ಕೂ ಅವರು ನಿಮಗೆ ಪ್ರೈಸ್ ಮಾಡಿರ್ತಾರೆ ವೀಕ್ಷಕರೇ. ನಿಮಗೆ ಫುಡ್ಗಳನ್ನ ನಾನು ಹೇಳಿನಲ್ಲ, ಫುಡ್ಡು ನೀವೇನು ತಗೊಂಡೋಗಿಲ್ಲ, ಏನು ಇದು ಮಾಡಿಲ್ಲ ಅಂದರೆ ಪ್ರತಿಯೊಂದನ್ನು ಇಲ್ಲಿ ಮಲೋಡಿ ಅನ್ನೋದ್ರಲ್ಲಿ 3-4 ಅಂಗಡಿಗಳಿರ್ತವೆ, ಮನೆಗಳಿರ್ತವೆ ಅವ್ರ ಹತ್ರನೇ. ಆ ಮನೆಗಳಲ್ಲಿ ನಿಮಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ ರೆಡಿ ಮಾಡಿಕೊಡ್ತಾರೆ ವೀಕ್ಷಕರೇ. ಅಲ್ಲಿ 150 ಕೊಟ್ಟರೆ ಅಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಲಂಚನ್ನು ಪ್ಯಾಕ್ ಮಾಡಿಕೊಡ್ತಾರೆ. ಅಲ್ಲೇ ನಿಮಗೆ ಏನಾದ್ರು ಫ್ರೂಟ್ಸ್ ಆಗಲಿ ಅಥವಾ ಏನಾದ್ರು ನೀವು ಕ್ಯಾರಿ ಮಾಡಬೇಕು ಅಂತಿದ್ರೆ ಕಳಸಾಯಿಂದನೇ ಫ್ರೂಟ್ಸ್ ತೊಗೊಂಡೋಗಿ, ಡ್ರೈ ಫ್ರೂಟ್ಸ್ ಎಲ್ಲ ಕಳಸಾಯಿಂದ ತೊಗೊಂಡೋಗಿ, ವಾಟರ್ ಎಲ್ಲ ನಿಮಗೆ ಇಲ್ಲೇ ಸಿಗ್ತವೆ. ಮುಲಾಡಿ ಅನ್ನೋದ್ರಲ್ಲೊಡನೆ ನಿಮಗೆಲ್ಲ ಪ್ರತಿಯೊಂದು ಸಿಗ್ತವೆ. ಅಲ್ಲೇ ನೀವು ವಾಟರ್ ಎಲ್ಲ ಫಿಲ್ ಮಾಡಿಕೊಂಡು ನಿಮಗೆ ಎನರ್ಜಿ ಡ್ರಿಂಕ್ಸ್ ಏನೇ ಇರೋದು ಎಲ್ಲ ತೊಗೊಂಡು ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕ. ಅಲ್ಲಿಂದ ನಿಮಗೆ ಒಂದು ಸ್ವಲ್ಪ ವಾಕ್ ಮಾಡಿದಾಗ ಒಂದು 1/2 ಕಿಲೋಮೀಟರ್ ಅಲ್ಲಿ ಫಾರೆಸ್ಟ್ ಆಫೀಸ್ ಸಿಗುತ್ತೆ. ಆ ಫಾರೆಸ್ಟ್ ಆಫೀಸಲ್ಲಿ ನಿಮಗೆ ಫಾರ್ಮ್ ಕೊಡ್ತಾರೆ, ಡಿಕ್ಲರೇಟಿವ್ ಫಾರ್ಮ್ ಥರ. ನೀವು ಫಸ್ಟು ಆನ್ಲೈನಲ್ಲಿ ಫಿಲ್ ಮಾಡಿರೋ, ಆನ್ಲೈನಲ್ಲಿ ಪರ್ಮಿಟ್ನ ತೋರಿಸ್ಬೇಕು, ಎಷ್ಟು ಪೇ ಮಾಡಿದರೆ, ಹೇಗೆ ಪರ್ಮಿಟು, ID ಕಾರ್ಡ್ ಎಲ್ಲ. ಪ್ರತಿಯೊಬ್ಬರೂ ID ಕಾರ್ಡ್ನ ತಗೊಂಡೋಗಿ ವೀಕ್ಷಕರು. ID ಕಾರ್ಡ್ ಇದೆಲ್ಲ ಹೋಗಬೇಡಿ, ಪ್ರತಿಯೊಬ್ಬರೂ ID ಕಾರ್ಡ್ನ ತಗೊಂಡು ಹೋಗಲೇಬೇಕು. ID ಕಾರ್ಡ್ ಆದಮೇಲೆ ಎಷ್ಟು ಜನ ಬುಕ್ಕಿಂಗು, ಎಷ್ಟು ಅಮೌಂಟ್ ಇದಾಗಿದೆ ಅಲ್ಲಿ ಹೋಗಿ ಡಿಕ್ಲರೇಟಿವ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ವೀಕ್ಷಕರೇ 1 ಕಿಲೋಮೀಟ್ರ್ ಒಂಟಿಮರ 1 ಅಂತ ಬರುತ್ತೆ. ಅಲ್ಲಿ ತನಕ ನಿಮಗೆ ಅಷ್ಟು ಚೆನ್ನಾಗಿ ಗ್ರೀನರಿ ಆಗಿ, ಗ್ರಾಸ್ಗಳಂತೂ ನವಂಬರ್ ಡಿಸೆಂಬರ್ಲಿ ಹೋಗ್ಬಿಟ್ರೆ ನಿಮಗೆ 3 ಫೀಟು ಅಂದರೆ 3 ಫೀಟ್ ನಿಮ್ಗೆ ಈ ಹೈಟ್ ತನಕ ಬಂದಿರೋ ತನಕ ಆ ಗ್ರಾಸ್ಗಳು ಅಷ್ಟು ಚೆನ್ನಾಗಿ ಬೆಳೆದಿರುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಇನ್ನೊಂದು 4 ಕಿಲೋಮೀಟ್ರೂ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಫುಲ್ಲು ಗ್ರಾಸು, ಮರನೇ ಇರಲ್ಲ. ಇನ್ನೊಂದು ಹೋದರೆ ತುಂಬ ಮರ, ಇನ್ನೊಂದು ಸ್ವಲ್ಪ ಹೋದರೆ ಅಪ್ಪು ಡೌನು ಒಂದು 2-3 ಸ್ಮಾಲ್ ವಾಟರ್ ಫಾಲ್ಸು, ಅಷ್ಟು ಸೂಪರಾಗಿ ಆಗುತ್ತೆ. ಅಲ್ಲೇ ವಾಟರ್ ಕೂತ್ಕೊಂಡು ಆಟ ಆಡೋಣ ಅನಿಸುತ್ತೆ. ನೀವೇನಾದ್ರು ಜನವರಿ, ಫೆಬ್ರವರಿ, ಡಿಸೆಂಬರ್ ಟೈಮಲ್ಲಿ ಹೋದರೆ ಅಷ್ಟು ಫೀಲ್ ಆಗುತ್ತೆ. ಅಲ್ಲಿ ವಾಟ್ರ್ ಎಷ್ಟೊತ್ತಿಗೆ ಸಿಗುತ್ತಾ ಅನಿಸುತ್ತೆ. ಆ ಥರ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಆ ಎಕ್ಸ್ಪೀರಿಯನ್ಸ್ ಒಬ್ಬರು ಮಾಡಲೇಬೇಕು. ಅಲ್ಲಿ ಫೋಟೋಜೆನಿಕ್ ಆಗಲಿ ಅಥವಾ ರೀಲ್ಸ್ ಏನೇ ಮಾಡೋಕ್ಕಾಗಲಿ ಸಕ್ಕತ್ ಪ್ಲೇಸು. ಆ ವಾಕ್ ಮಾಡೋದಿದೆಯಲ್ಲ 4 ಕಿಲೋಮೀಟ್ರು. ಅದಾದಮೇಲೆ ವೀಕ್ಷಕರೇ ನಿಮಗೆ ಬರೋದು 3 ಕಿಲೋಮೀಟ್ರು ಫೈನಲ್ ಸ್ಟ್ರೆಚ್ಚು. ಅದನ್ನೇ ನಿಮಗೊಂದು ಸ್ಟ್ರೆಚ್ ಹೀಗೆ ಹೋಗುತ್ತೆ, ಸ್ಟೀವ್ ಇರುತ್ತೆ ಅದು. ಅದನ್ನು ನೀವೇನಾದ್ರು ಮಾಡೋಕ್ಕೆ ಅಲ್ಲೇ ನಿಮಗೆ ಎನರ್ಜಿ ಬೇಕಾಗಿರೋದು. ಅದೊಂಚೂರು ನೀವು ಅದನ್ನು ಟ್ರಕ್ ಮಾಡಿಬಿಟ್ರೆ ಕ್ಲೀನಾಗಿ ಸ್ಟ್ರೆಚ್ ಮಾಡಿ, ಅದಂತೂ ಸ್ಟ್ರಿಪ್ ಇರುತ್ತೆ, ಅದನ್ನೊಂಚೂರು ಕ್ಲೀನಾಗಿ ನೋಡಿಕೊಂಡು ಟ್ರಕ್ ಮಾಡ್ಕೊಳ್ಳಿ. ಅದನ್ನೊಂದು ಟ್ರಕ್ ಮಾಡ್ಕೊಂಡ್ರಿ ಅಂದರೆ ವೀಕ್ಷಕರೇ ನೆಕ್ಸ್ಟು ಮೇಲಕ್ಕೆ ಹತ್ತಿದಂಗೆ ಒಂದು ಫೀಲ್ ಬರುತ್ತೆ, ಎನರ್ಜಿ. ಅದನ್ನು ನೀವು ನೋಡಬೇಕು ವೀಕ್ಷಕರೇ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಪ್ಲೇಸು. ಅಲ್ಲಿಂದ 1 ಕಿಲೋಮೀಟ್ರ್ ನೀವು ಪೀಕಿಗೆ ಹಿಂಗೆ ಹೋಗುತ್ತದು. ಅದಂತೂ ಒಂಥರ ಸ್ವರ್ಗನೇ. ಅಲ್ಲಿಂದನೇ ಸ್ವರ್ಗ ಸ್ಟಾರ್ಟ್ ವೀಕ್ಷಕರೇ. 1 ಕಿಲೋಮೀಟ್ರ್ ಇದೆಯಲ್ಲ, ಆ 1 ಕಿಲೋಮೀಟ್ರ್ ಫುಲ್ ಹಾರ್ಸ್ ಸ್ಪೇಸ್ ತನಕ ಹೋಗೋ ತನಕ, ಆ ಪೀಕ್ ತನಕನೂ ಒಂಥರ ಸ್ವರ್ಗನೇ ನೋಡೋ ಥರ ಫೀಲ್ ಆಗುತ್ತೆ. ಎಲ್ಲ ಅಲ್ಲಿಗೆ ರೀಚ್ ಆಗೋಕ್ಕೆ ಒಂಥರ ಫೀಲು. ಅಲ್ಲಿ ನೀವು 2 ಅವರ್ಸ್ ಸ್ಪೆಂಡ್ ಮಾಡಿರಿ ಅಂದರೆ ಕೂತ್ಕೊಂಡು ಅಲ್ಲೇ ಲಂಚ್ ಮಾಡಿ, ಒಂದ್ಸಲ ಡಿಸ್ಕಸ್ ಮಾಡಿ, ಫೋಟೋ ಮಾಡಿ, ರೀಲ್ಸ್ ಏನೇನೋ ಮಾಡಿಕೊಂಡು ಮತ್ತೆ ವಾಪಸ್ಸು ಬರಬೇಕು ವೀಕ್ಷಕರೇ. ಮತ್ತೆ ನೀವು 3 ಗಂಟೆಗೆ ಆಲ್ಮೋಸ್ಟ್ ನೀವು 2 o'clock ಅಂದರೆ 2 o'clock ಬಿಡಬೇಕು. ಆಲ್ಮೋಸ್ಟ್ ಎಲ್ಲ ನೀವು ಯೂತ್ ಇದ್ದರೆ ಒಂದು 3.5-4 ಅವರ್ಸಿಗೆ ವಾಪಸ್ ಬರ್ಬೋದು. ಇಲ್ಲಾಂದರೆ ಮಿನಿಮಮ್ 5 ಅವರ್ಸ್ ಬೇಕಾಗುತ್ತೆ. ಆಲ್ಮೋಸ್ಟ್ ನೀವು 2 o'clock ಹೊರಟ್ರೆ ಅಂದರೆ 12ಗೆ ರೀಚ್ ಆಗಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿ 2 o'clock ಸ್ಟಾರ್ಟ್ ಮಾಡಿದರೆ ನೀವು ಆಲ್ಮೋಸ್ಟ್ 5:30 ಹಂಗೆ ಬರ್ಬೋದು. 5:30-6 ಒಳಗಡೆ ನೀವು ಬರಬೇಕು. 6:30 ಮೇಲೆ ಯಾರಿಗೂ ಅಲೋಡ್ ಮಾಡಲ್ಲ. ಹಾಗಾಗಿ 6:30 ಒಳಗಡೆ ನೀವು ಎಲ್ಲರೂ ವಾಪಸ್ ಬರಬೇಕು ವೀಕ್ಷಕರು. ಏನಕ್ಕೆ ಅಂದರೆ ಅಲ್ಲೆಲ್ಲ ಅನಿಮಲ್ಸ್ಗಳೆಲ್ಲ ಇರ್ತವೆ, ಯಾವ ಟೈಮಲ್ಲಿ ಏನು ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಇದರ ಸೇಫ್ಟಿ ತೊಗೋಬೇಕು. ಪ್ರತಿಯೊಬ್ಬರು ವಾಪಸ್ ಕ್ಲೀನಾಗಿ ಬರಬೇಕು ವೀಕ್ಷಕರೇ. ಹಾಗಾಗಿ ಇದನ್ನೆಲ್ಲ ನೀವು ಫುಲ್ ಫಾಲೋ ಮಾಡಿಕೊಂಡು ಮತ್ತೆ ವಾಪಸ್ ಬಂದ ತಕ್ಷಣ ಅಲ್ಲಿ ಜೀಪ್ಗಳು ರೆಡಿ ಇರ್ತವೆ, ತಗೊಬಂದು ನಿಮ್ಮನ್ನ ಎಂಟ್ರೆನ್ಸ್ಗೆ ಬಿಡ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಯಾರ್ಯಾರು ಹೋಮ್ ಸ್ಟೇಗಿದ್ರೆ ಅಲ್ಲೇ ಹೋಮ್ ಸ್ಟೇಗೆ ನೀವು ಹೋಗಿ ಸ್ಟೇ ಆಗ್ಬೋದು. ಇಲ್ಲಾಂದರೆ ನಿಮ್ಮನ್ನ ಅಲ್ಲಿ ಟ್ರಕ್ ಮಾಡ್ಕೊಂಡು ವಾಪಸ್ ಬಂದು ನಿಮ್ಮನ್ನು ತಗೊಂಡು ಎಂಟ್ರೆನ್ಸಿಗೆ ತೊಗೊಂಡು ಬಿಡ್ತಾರೆ ವೀಕ್ಷಕರೇ. ಅಲ್ಲಿ ನೀವೇನಾದ್ರು ಬುಕ್ ಮಾಡಿ ಪ್ರೈವೇಟ್ ವೆಹಿಕಲಲ್ಲಿ ಹೋಗಿರ್ತಾರೆ, ಎಲ್ಲ ವೆಹಿಕಲ್ಗಳು ರೆಡಿ ಇರ್ತವೆ. ಅಲ್ಲಿಂದ ನೀವು ಬೇರೆ ಪ್ಲೇಸಸ್ಗಳಿಗೆ ನೀವು ಹೋಗ್ಬೋದು. ಬೇರೆ ಹೊರನಾಡಿಗಾಗಲಿ, ಕಳಸಗಾಗಲಿ, ಅಲ್ಲೇ ತುಂಬಾ ಪ್ಲೇಸಸ್ ಕುದುರೆಮುಖದಲ್ಲಿ ಸಿಟಿಲೇ ನೋಡೋಕ್ಕೆ ತುಂಬಾ ಇದ್ದಾವೆ. ಇನ್ನೂ ಸ್ಮಾಲ್ ಟ್ರಕ್ಕಿಂಗ್ ಪ್ಲೇಸ್ಗಳಿದ್ದಾವೆ.
ಪ್ರತಿಯೊಂದು ಪ್ಲೇಸ್ಗಳಿಗೆ ನೀವು ಅಲ್ಲೇ ರೋಮ್ ರೌಂಡ್ ಮಾಡಿಕೊಂಡು 2 to 3 ಡೇಸು ಬರ್ಬೋದು ವೀಕ್ಷಕರೇ. ಕುದುರೆ ಮುಖ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ನೀವು 2 to 3 ಡೇಸು ಟ್ರಕ್ ಮಾಡ್ಕೊಂಡು ನೋಡ್ತೀನಿ ಅಂದರೆ, ಬರೀ ನೋಡ್ಕೊಂಡು ಬರ್ತೀನಿ ಅಂದರೆ 2 days ಈಸ್ ಇನಫ್ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಟ್ರಕ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿನ, ಹೇಗೆ ನೀವು ರೂಟ್ನ ಫಾಲೋ ಮಾಡಬೇಕು, ಏನೇನು ಕ್ಯಾರಿ ಮಾಡಬೇಕು, ಹೇಗೆ ಪರ್ಮಿಟ್ ತಗೋಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ ವೀಕ್ಷಕರೇ. ಫುಲ್ ಗೈಡು ಪ್ರಾಪರ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ನಾನು ಶೇರ್ ಮಾಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.